ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಇಂಡ್ ಅ ಲಾಂಗ್ ಗ್ಯಾಪ್ ಐ ಆಮ್ ಬ್ಯಾಕ್ ಅಗೇನ್ ವಿತ್ ಮೈ ನ್ಯೂ ವ್ಲಾಗ್. ನಾನು ತುಂಬ ವ್ಲಾಗ್ಸ್ ಅಪ್ಲೋಡ್ ಮಾಡೋದು ತುಂಬ ಡಿಲೇ ಮಾಡಿಬಿಟ್ಟೆ, ಯಾಕಂದರೆ ನನ್ನ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗೋಯಿತು. ಸೊ ಅದಕ್ಕೆ ನಂಗೆ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಿರ್ಲಿಲ್ಲ. ಸೊ ಐ ಆಮ್ ಬ್ಯಾಕ್ ಅಗೇನ್. ನಾನಿವತ್ತು ಲಿಂಗಾಪುರ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾಟಿ ಕೋಳಿ ತೊಗೊಂಡೋಗ್ತಾ ಇದ್ದೀವಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಮೋನಿಶಾ ಗೌಡ ನಾಟಿ ಕೋಳಿ ಅಂತ ಇಲ್ಲಿ ತೊಗೊತಿದ್ದೀವಿ. ಯಾಕಂದರೆ ನೀವು ಸ್ಕ್ರೀನ್ ಮೇಲೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಅಂಕಲ್ ನಮಗೆ ಪರಿಚಯ, ಅವರು ಕೃಷ್ಣಕುಮಾರ್ ಅಂತ ಅವ್ರ ಹೆಸರು. ನಾವೊಂದು 3 ಟೈಮ್ಸ್ ತೊಗೊಂಡಿದ್ದೀವಿ ಇಲ್ಲೇ ನಾಟಿ ಕೋಳಿ. ತುಂಬ ಟೇಸ್ಟಿ ಆಗಿರುತ್ತೆ. ನಾಟಿ ಕೋಳಿ ಮಾತ್ರ ಅಲ್ಲ, ಎಲ್ಲ ಥರದ ಕೋಳಿನೂ ಅವೈಲೇಬಲ್ ಇದೆ. ಸೊ ಹೋಲ್ಸೇಲ್ ಆಗು ಕೊಡ್ತಾರೆ ಕೋಳಿಗಳನ್ನ. ಸೊ ನೀವು ವಿಸಿಟ್ ಮಾಡ್ಬೋದು. ಮತ್ತು ನಾವೊಂದು 2 ಕೋಳಿ ಎತ್ಕೊಂಡು ಹೋಗ್ತಾ ಇದ್ವಿ. ಪಾಪ ತುಂಬ ಬೇಜಾರಲ್ಲಿತ್ತು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ ಕಾಯಿಸ್ಬಿಡ್ತಾರೆ ಅಂತ. ಮತ್ತು ಕಾಗಟಮ್ಮನ ಹಬ್ಬ ಅಂತ ಒಂದು ನಡೆಯುತ್ತೆ ನಮ್ಮೂರಲ್ಲಿ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮೂರಿಗೆ ರೀಚ್ ಆದ್ವಿ. ನೋಡಿ, ಇದೇ ನಮ್ಮ ಅಜ್ಜಿ ಮನೆ. ಇಷ್ಟು ದೊಡ್ಡ ಮನೆಯಲ್ಲಿ ಅವರೊಬ್ಬರೇ ಇರ್ತಾರೆ ಯಾವಾಗಲೂ. ನಮ್ಮ ತಾತ ಇಲ್ಲ, ಅವರೊಬ್ಬರೇ ಇರ್ತಾರೆ ಯಾವಾಗಲೂ. 1989 ಕಟ್ಸಿರೋದಿದು. ಶ್ರೀ ಭೈರವ ಅಂತ ಮನೆ ಹೆಸರು. ಅವ್ರ ಮನೆ ದೇವರು ಅದು, ಭೈರವೇಶ್ವರ. ಸೊ ಇವಾಗ ನಮ್ಮ ಮನೆ ವಿಡಿಯೋ ನೋಡಿಸ್ತೀನಿ ಬನ್ನಿ. ನೋಡಿ, ಇದು ಅಂದಾನೆಯ ಅಂತ ಹೆಸರು, ನಮ್ಮ ತಾತನ ಹೆಸರು ಅದು. ನಾನು 1 ವರ್ಷ ಇರುವಾಗೆ ಅವ್ರು ಎಕ್ಸ್ಪೈರ್ ಆಗಿಬಿಟ್ರು. ಇವರೇ ನಮ್ಮ ತಾತ. ಅವರು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ರು. ಮತ್ತು ಅವ್ರು ಪೊಲೀಸ್ ಪೋಸ್ಟ್ ಕೂಡ ಕರೆದಿದ್ರು ಅವರು, ಬಟ್ ಅವ್ರು ಹೋಗಲಿಲ್ಲ. ಇದೇ ರೂಮಲ್ಲಿ ನಾನು ಮತ್ತು ನಮ್ಮ ಅಪ್ಪ ಅಥವಾ ಅಮ್ಮ ಬಂದರೆ ಮಲಗೋದು. ಮತ್ತು ಇದು ಹಾಲ್ ತುಂಬ ದೊಡ್ಡದಾಗಿದೆ. ಹಾಲ್ ಅಂತೂ ಇಲ್ಲೂ ಕೂಡ ಮಲ್ಕೊಬೋದು. ಮತ್ತು ಇದು ದೇವ್ರ ಮನೆ. ಮತ್ತು ಅಲ್ಲಿ ಕಿಟಕಿಯಿಂದ ದೇವಸ್ಥಾನ ಕಾಣಿಸಿದೆಯಲ್ಲ, ಅದು ಷಣ್ಮಾತ್ಮ ದೇವಸ್ಥಾನ. ಇದು ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋ. ನೋಡಿ ಎಷ್ಟು ಸಣ್ಣ ಇದ್ದಾರೆ ಅವಾಗ. ಮತ್ತು ಅದು ನಮ್ಮ ಅಕ್ಕ, ಇದು ನಮ್ಮ ಅಮ್ಮಂಗೆ 4 ಜನ ಅಣ್ಣಂದಿರು ಮತ್ತು ಅವ್ರ ಅತ್ತಿಗೆ ಮತ್ತು ಅಜ್ಜಿ ತಾತ ಎಲ್ಲ ಇರೋ ಒಂದು ಫೋಟೋ. ಮತ್ತು ಅದು ನಮ್ಮ ಅಕ್ಕ ಲೆಫ್ಟ್ ಸೈಡ್ ಇರೋದು. ಇದು ಯಾವುದೋ ಮದುವೆ ಫೋಟೋ. ನನ್ನ ಫೋಟೋನೇ ಇಲ್ಲ ಇಲ್ಲಿ. ಸೋ ಬ್ಯಾಡ್ ಆಫ್ ಇಟ್. ನನ್ನ ಫೋಟೋ ಬಿಟ್ಟು ಎಲ್ಲರ ಫೋಟೋನೂ ಇದೆ ಇಲ್ಲಿ. ಮತ್ತು ನಮ್ಮ ಅಮ್ಮ ಚಿಕ್ಕವಳಿರುವಾಗೆಲ್ಲ ಫೋಟೋ ಅದು. ಮತ್ತು ಇದು ಅಡುಗೆ ಮನೆ, ಮತ್ತು ಇದು ಸ್ನಾನದ ಮನೆ, ಮತ್ತು ಇದು ದನದ ಮನೆ ಅಂತ ಕರೀತಾರೆ. ಮುಂಚೆ ದನ ಎಲ್ಲ ನೋಡಿ ನಮ್ಮ ಅತ್ತೆ ಅಮ್ಮ ಮತ್ತು ಅಕ್ಕ ಎಲ್ಲ ಆರತಿಗೆ ರೆಡಿ ಮಾಡ್ತಿದ್ದಾರೆ. ನಾನು ಚೂರು ಬಂದು ಹೆಲ್ಪ್ ಮಾಡ್ತಿದ್ದೆ. ನೋಡಿ, ನಾನು ರೆಡಿ ಆಗಿದ್ದೀನಿ. ಚೌಳಿ ಜಡೆ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ನಂಗೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ಜಡೆ ಹಾಕ್ಕೊಬೇಕಂತ. ನಮ್ಮ ಅಮ್ಮನೇ ಎಲ್ಲ ಹೆಲ್ಪ್ ಮಾಡಿದ್ದು. ಚೆನ್ನಾಗಿದ್ದೀನಿ ಅಲ್ಲ? ನೋಡಿ, ಆರತಿಗೆಲ್ಲ ರೆಡಿ ಮಾಡಾಯಿತು. ಎಲ್ಲ ನಮ್ಮತ್ತೆ, ನಮ್ಮಮ್ಮ, ಅಕ್ಕ ಎಲ್ಲರೂ ಡೆಕೋರೇಷನ್ ಮಾಡಿದ್ದು. ಊರಿಗೆಲ್ಲ ಲೈಟ್ ಹಾಕಿದ್ದಾರೆ. ಇದು ದೇವಸ್ಥಾನದ ಲೈಟ್, ಅವಾಗೆ ನೋಡ್ಸಿದ್ನಲ್ಲ ಅದು. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಸಖತ್ ಜನ ಆರತಿ ಹೊರ್ತಿದ್ರು. ನಮ್ಮಮ್ಮನೂ ಎಲ್ಲ ಜನ ಜಡೆಗೆ ನೋಡಿ ಹೆಂಗೆ ರೆಡಿಯಾಗಿದ್ದಾರೆ. ನಮ್ಮಮ್ಮನೂ ಆರತಿ ಹೊತ್ಕೊಂಡಿದ್ರು. ಮತ್ತು ನಾನು ಹೊತ್ಕೊಂಡಿದ್ದೀನಿ ನೋಡಿ. ನನಗಂತೂ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಹೊತ್ಕೊಂಡವ್ರಿಗೆ ಕುತ್ತಿಗೆನೇ ಹಿಡ್ಕೊಂಡ್ಬಿಡುತ್ತೆ. ಕುತ್ತಿಗೆ, ಬೆನ್ನು ಎಲ್ಲ ನೋವು ಬಂದುಬಿಟ್ಟಿತ್ತು. ನನಗೆ ಸಾಕಾಗೋಗ್ಬಿಟ್ಟಿತ್ತು ನನಗಂತೂ. ನಾನು, ನಮ್ಮ ಅಕ್ಕ ಮತ್ತು ನಮ್ಮಮ್ಮ 3 ಜನ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ. 15 ನಿಮಿಷಗೂ ಅವಳು ಹೊತ್ಕೊಂಡಿದ್ದಾಳೆ. ನೋಡಿ, ಇದು ಕಾಗಟಮ್ಮ ದೇವರು. ಅದು KG ಟೆಂಪಲ್ ಇರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಮತ್ತು ಅದರ ತಮ್ಮ ಪಾತರಾಜ, ಇಬ್ಬರು ಒಟ್ಟಿಗೆ ಬರ್ತಾರೆ ಬಂದರೆ. ಮತ್ತು ಕಾಗಟಮ್ಮನ ತವರೂರು ಲಿಂಗಾಪುರ ಅಂತ. ಅದು ಯಾವ ಊರಿಗೆ ಹೋದ್ರೂ ಒಂದೇ ಸ್ಥಳ ಹೋಗ್ಬಿಡುತ್ತೆ KG ಟೆಂಪಲ್ಗೆ. ಬಟ್ ಲಿಂಗಾಪುರಕ್ಕೆ ಬಂದರೆ 3 ದಿವಸ ಇದ್ದೇ ಇರಬೇಕು, ಅಷ್ಟು ಇಷ್ಟ ಲಿಂಗಾಪುರ ಕಂಡ್ರೆ. ಸೊ ಅದನ್ನು ಕರ್ಕೊಂಡು, ಅಕ್ಕ ತಮ್ಮನ ಇಬ್ಬರು ಕರ್ಕೊಂಡು ಫುಲ್ಲು ಸ್ವಾಗತ ದೇವರಿಗೆ. ನನಗಂತೂ ಫುಲ್ ಕತ್ತು ನೋವ್ತಿತ್ತು, ಅದಕ್ಕೆ ಮುಖ ಬಾಡೋಗ್ಬಿಟ್ಟಿದೆ. ಆದಮೇಲೆ ದೇವ್ರು ಬಂದ ತಕ್ಷಣ ಕಾಗಟಮ್ಮ ಲಿಂಗಾಯತ್ರ ದೇವರು. ಸೊ ಅದಕ್ಕೆ ಮರಿ ಕುಯ್ಬೇಕಲ್ವಾ, ತೆರೆ ಇಡ್ಬಿಟ್ಟು ಅಂದರೆ ದೇವ್ರ ಮುಂದೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಮರಿ ಕುಯ್ದಿತ್ತು. ತುಂಬ ಬೇಜಾರಾಗೋಗ್ಬಿಡ್ತು ಅದಕ್ಕೆ. ಯಾಕೆ ಜನರೇ ಇದಕ್ಕೆ ಅರ್ಚಿ ತಗೊಂಡು ಹಾಗೆ ಮನೆಯಾಗ ಬರೋಗಿಲ್ಲ. ಸೊ ಅದಕ್ಕೆ ಕೋಳಿ ಕಿವಿ ಕುಯ್ದ್ವಿ ರಾತ್ರಿ ಹೊತ್ತು. ಆಮೇಲೆ ಒಳಗೆ ಆರತಿ ತರ್ಬೋದು. ಬೆಳಗ್ಗೆ ಚಿಕನ್ ಮಟನ್ ಎಲ್ಲ ಮಾಡಿದ್ವಿ. ಆಚೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಿದ್ವಿ. ಅದು ನೋಡಿ, ಅದು ಫಸ್ಟ್ ಅವರು, ನಮ್ಮ ಪಕ್ಕದಲ್ಲಿರೋ ಸೆಕೆಂಡ್ ಅವರು, ಮತ್ತು ಹಿಂದೆಗಡೆ ಇರೋ ಥರ್ಡ್ ಮಾವ, ನಮ್ಮ ಅಮ್ಮ ಅವರ ಅಣ್ಣ ಅವರೆಲ್ಲ. ಮತ್ತು ಒಂದು ಕೆರೆ ಇತ್ತು, ಕೆರೆ ಹತ್ರ ಬಂದ್ವಿ. ಮತ್ತು ಇದೊಂದು ಲೋಟಸ್ ಕಾಣಿಸ್ತು. ಅದು ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಭಯ ಆಗೋಗ್ಬಿಡ್ತು, ಎಲ್ಲಿ ಬಿದ್ದೋಗ್ಬಿಡ್ತೀವೋ ಅಂತ. ಇವಾಗ ಊಟಕ್ಕೆಲ್ಲ ರೆಡಿ ಆಗ್ತಿದೆ. ಕಬಾಬ್ ಎಲ್ಲ ಕರಿತಿದ್ರು ಅವರು. ಮತ್ತು ಊಟಕ್ಕೆಲ್ಲ ಸಾಂಬಾರೆಲ್ಲ ರೆಡಿ ಆಗಿತ್ತು. ನಮ್ಮ ಅಕ್ಕ ಬಿರಿಯಾನಿ ಮಾಡಿದ್ಲು.
ನಮ್ಮ ಮನೆ ಪೂರ್ತಕ್ಕೆ. ಮತ್ತು ನಮ್ಮ ಅತ್ತೆಯವರೆಲ್ಲ ಸ್ವಲ್ಪ ಚಾಪ್ಸ್ ಎಲ್ಲ ಮಾಡಿದರು. ಬಿರಿಯಾನಿ ಸಖತ್ ಟೇಸ್ಟಿಯಾಗಿತ್ತು, ಅಲ್ಟಿಮೇಟ್ ಆಗಿತ್ತು ಬಿರಿಯಾನಿ ಅಂತೂ. ನಮ್ಮ ಅಪ್ಪ ಒಳ್ಳೆ ಅಡುಗೆ ಮಾಡ್ತಾರೆ, ಅವರಿಂದ ನಮ್ಮ ಅಕ್ಕ ಕಲ್ತ್ಕೊಂಡಿದ್ದಾಳೆ. ನೋಡಿ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ನಾನಂತೂ ಎಂಜಾಯ್ ಮಾಡ್ಕೊಂಡು ತಿಂದೆ. ಸಕ್ಕತ್ತಾಗಿತ್ತು ಬಿರಿಯಾನಿ, ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು, ಚಾಪ್ಸು ಸಕ್ಕತ್ತಾಗಿತ್ತು. ನಮ್ಮ ಅಜ್ಜಿ ಕೂಡ ತಿಂತಿದ್ರು. ಮತ್ತು ಎದುರುಗಡೆ ಮನೆಯವರು ಊಟಕ್ಕೆ ಕರೆದಿದ್ರು, ಅವ್ರ ಮನೆಯವರು ಊಟ ಮಾಡ್ತಿದ್ರು. ಅವ್ರ ಮನೇಲಿ ಹೋಗಿ ತಿಂದು ಒಂದು 2-3 ಕಡೆ ಕರೆದಿದ್ರು. ಎಲ್ಲ ಕಡೆ ಹೋಗಿ ತಿಂದ್ಬಿಟ್ಟು ಚೆನ್ನಾಗಿ ಬೆಳಗ್ಗೆ ಎದ್ದು 3ನೇ ದಿವಸ ಇದು ರಂಗೋಲಿ ಹಾಕ್ತಿದ್ರು ನಮ್ಮ ಅತ್ತೆ. ಇವತ್ತು ದೇವ್ರು ಬರುತ್ತೆ, ದೇವ್ರು ನಮ್ಮ ಮನೆಗೆ ಬರುತ್ತೆ, ಇಬ್ಬರು ಅಕ್ಕ ತಮ್ಮ ಇಬ್ಬರು. ಮತ್ತು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಈ ಹಬ್ಬ 3 ದಿವಸ ನಡೆಯೋದು. ಮೊದಲನೇ ದಿವಸ ದೇವ್ರು ಬರುತ್ತೆ, ಆರತಿ ಎಲ್ಲ ಹಿಡ್ಕೊಳ್ಳೋದು. 2ನೇ ದಿವಸ ಚಿಕನ್ ಮಟನ್ ಎಲ್ಲ ತಿನ್ನೋದು. 3ನೇ ದಿವಸ ದೇವರು ಮನೆಗೆ ಬಂದು 3ನೇ ದಿವಸ ದೇವ್ರು ಹೋಗುತ್ತೆ. ನಾನು ಮತ್ತು ನಮ್ಮ ಅಕ್ಕ ಹೆಂಗೆ ನಿಂತಿದ್ದೀವಿ, ಅವಳು ಏನು ಮಾತಾಡಲ್ಲ, ಅವಳು ವೇಸ್ಟ್, ಅವಳು ದೊಡ್ಡ ವೇಸ್ಟ್, ಅವಳು ಬರೀ ಶೋ ಆಫ್ ಅಷ್ಟೇ ಅವಳು. ಮತ್ತು ಇದು ದೇವಸ್ಥಾನ ಷಣ್ಮಾತ್ಮ ದೇವಸ್ಥಾನ ಅಂತ. ಇಲ್ಲಿ ಕಾಗಟಮ್ಮ ಪಾತರಾಜ ಇಬ್ಬರು ಅಕ್ಕ ತಮ್ಮ ಇಲ್ಲಿ ಬಂದಿದ್ದಾರೆ. ಸೊ ಅದಕ್ಕೆ ಪೂಜೆ ಮಾಡಿಸೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಇದೆ ಎಲ್ಲ ನಿಂತಿದ್ವಿ. ನೋಡಿ ಇದೆ ಕಾಗಟಮ್ಮ ಮತ್ತು ಅದು ಪಾತರಾಜ, ಅಲ್ಲಿ ಮಧ್ಯದಲ್ಲಿ ಇರೋದು ಷಣ್ಮಾತ್ಮ ಅಂತ. ಆ ಕಡೆ ಈ ಕಡೆ ಪಾಂಡುರಂಗ ಅಂತ ಇದ್ದಾರೆ ದೇವರು. ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆಲ್ಲ ಬಂದಿದ್ವಿ. ಇದು ಷಣ್ಮಾತ್ಮ, ಇದೇ ಮೇಯ್ನ್ ದೇವರು. ಇದು ಹುತ್ತದಲ್ಲಿರುತ್ತೆ ದೇವರಿದು, ಇಲ್ಲೇ ಮೇಯ್ನ್ ದೇವರು ಉತ್ಪತ್ತಿ ಆಗಿರೋದು. ಮತ್ತು ಈ ದೇವರು ಅಂದರೆ ನನಗೆ ಇಷ್ಟ, ಯಾಕಂದರೆ ನಾನು ಈ ದೇವ್ರ ಹತ್ರ ಏನಂತ ಬೇಡ್ಕೊಂಡಿದ್ದೇನೆ, ನನಗೆ 10% 85 ಅಬೋ ಬರಬೇಕು, ನನಗೆ ಬರೆಸ್ತೀಯಾ ಇಲ್ವಾ ಅಂತ ದೇವರು ಕೇಳ್ಕೊಂಡಿದ್ದೆ. ಹೂವು ಕೇಳಿದ್ದೆ, ಕರೆಕ್ಟಾಗಿ ರೈಟ್ ಕೊಡ್ತು. ನಾನು ಪೂಜಾರಿ ಬೇಕಂತ ಕೊಡಿಸಿದ್ರೇನೋ ಅಂತ ನಾನು ಸುಮ್ಮನಾದೆ, ಬಟ್ ಕರೆಕ್ಟಾಗಿ ರೈಟ್ ಕೊಡ್ತು. ನಮ್ಮ ಪರ್ಸೆಂಟೇಜ್ ಕೂಡ 85, 1 ಪಾಯಿಂಟ್ ಮಿಸ್ ಆಗಿರಲಿಲ್ಲ, ಕರೆಕ್ಟಾಗಿ 85 ಬಂದಿತ್ತು ನನಗೆ. ಸೊ ಅದಕ್ಕೆ ನಾನು ತುಂಬ ನಂಬ್ತೀನಿ ದೇವ್ರನ್ನ ಪರ್ಸ್ನಲಿ. ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕುತ್ಕೊಂಡಿದ್ವಿ ಎಲ್ಲರೂ. ವಿಡಿಯೋ ಎಡಿತಿರೋರು 2ನೇವರು, ಮತ್ತು ಬ್ಲೂ ಕಲರ್ ಶರ್ಟು 4ನೇವರು, ಮತ್ತು ನಮ್ಮ ಅಪ್ಪನ ಪಕ್ಕ ಕೂತಿರೋರು 3ನೇವರು. ಅಣ್ಣಂದಿರೋರೆಲ್ಲ ನಮ್ಮ ಅಮ್ಮ ಅವರ ಅಣ್ಣಂದಿರು. ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಊರಿನ ವಾತಾವರಣ ಅಂದರೆ ಒಂದು ಬೇರೆ ಲೆವೆಲ್ಲು, ಅದಕ್ಕೆ ವಿಡಿಯೋ ಮಾಡೋಣ ಅಂತ, ರೀಲ್ಸ್ ಮಾಡೋಣ ಅಂತ ಬಂದ್ವಿ. ಟ್ರೆಂಡಿಂಗಲ್ಲಿರೋ ಬ್ಯಾಂಗಲ್ ಬಂಗಾರಿ ಮಾಡ್ತಿದ್ದೀವಿ ನಾವು 3 ಜನ, ಸುಮ್ಮನೆ ಫಾರ್ ಫನ್ ಮಾಡಿದ್ದೀವಿ ಅಷ್ಟೇ. ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಪೂರ್ತಿ ಇದು ಆಕ್ಚುಲಿ ಚೆನ್ನಾಗಿರೋದು ವಿಡಿಯೋ ಆಗಿಲ್ಲ, ಪೂರ್ತಿ ವಿಡಿಯೋ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ, ಹೋಗಿ ನೋಡಿ ಆಯಿತಾ. ಮಾಡೋಕ್ಕೆ ಯಾರೂ ಇರಲಿಲ್ಲ, ಮರಕ್ಕೆ ಸ್ಟ್ಯಾಂಡಾಗಿ ಮಾಡಿದ್ವಿ. ಮತ್ತು ನಾನು ಮತ್ತು ನಮ್ಮ ಅಪ್ಪ ನಿನ್ನಂಥ ಅಪ್ಪ ಇಲ್ಲ ಅಂತ ರೀಲ್ಸ್ ಮಾಡಿದ್ವಿ. ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಹೋಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಆಯಿತಾ. ಇವಾಗ ದೇವ್ರು ಬರುತ್ತೆ, ಅದಕ್ಕೆ ಚಾಪೆ ಎಲ್ಲ ಹಾಸ್ಬಿಟ್ಟು ಪಂಚೆ ಎಲ್ಲ ಇಡ್ತಿದ್ದೀವಿ. ದೇವ್ರು ಎಲ್ಲರ ಮನೆಗೆ ಹೋಗಿ ಲಾಸ್ಟ್ ನಮ್ಮ ಮನೆಗೆ ಬರ್ತಿದೆ. ಇಬ್ಬರು ಅಕ್ಕ ತಮ್ಮ ಇಬ್ಬರು ಬರ್ತಿದ್ದಾರೆ. ಸಂತೋಷವಾದರೆ, ಸೌಭಾಗ್ಯವಾದರೆ, ಆಲಯವಾದರೆ, ಐಶ್ವರ್ಯವಾದರೆ ಇವತ್ತು ದೇವರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಾವು ಕೆಳಗಡೆ ಕೂತಿದ್ವಿ. ದೇವ್ರ ಕಾಲು ಕೆಳಗಡೆ ನಾವು ಕೂತಿದ್ವಿ, ಅಂದರೆ ನಮ್ಮ ತಲೆ ಮೇಲಿಂದ ಹೋಗುತ್ತೆ, ಅದು ಒಳ್ಳೇದಂತೆ, ಅದಕ್ಕೆ ಕೂತ್ಕೊಂಡಿದ್ವಿ. ದೇವರೆಲ್ಲ ಹೋಗಾಯಿತು ಫೈನಲಿ. ತುಂಬ ಮನ್ಸಿಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಬೇಡ್ಕೊಂಡ್ವಿ. ನಾನಂತೂ ತುಂಬ ಹತ್ರದಿಂದ ನೋಡಿದ್ದು ದೇವ್ರನ್ನ, ತುಂಬ ಖುಷಿ ಆಯಿತು. ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇದು ಆ್ಯಕ್ಚುಲಿ ಇನ್ನೊಂದು ದಿವಸ ಊರಲ್ಲಿ ಎದುರುಗಡೆ ಮನೆಯವ್ರು ಮತ್ತೆ ಏನಕ್ಕೋ ಹಬ್ಬ ಮಾಡಿದ್ರು, ಮತ್ತೆ ದೇವ್ರನ್ನ ಕಟ್ಸಿದ್ರು ಅವ್ರು ಸಪ್ರೇಟಾಗಿ. ನಾನು ಹೇಳಿದ್ನೆಲ್ಲ ರೀಲ್ಸ್ ಮಾಡೋಕ್ಕೆ ಹೋಗಿದ್ವಿ ಅಂತ, ಸಡನ್ನಾಗಿ ಮಳೆ ಬಂದ್ಬಿಡ್ತು ನೋಡಿ. ನಮ್ಮಪ್ಪ ಯಂಗ್ ಮ್ಯಾನ್ ಎಷ್ಟು ಫಾಸ್ಟಾಗಿ ಓಡ್ತಿದ್ದಾರೆ ಅಂತ. ನಾವಲ್ಲಿ ರೀಲ್ಸ್ ಮಾಡೋಕ್ಕೆ ಹೋದಾಗ ಕ್ಯಾಮ್ರಾ ಆನ್ ಆಗಿಬಿಡ್ತು, ಸೈರನ್ ಎಲ್ಲ ಸೌಂಡ್ ಬಂದ್ಬಿಡ್ತು. ನಾವೇನೋ ಕದಿಯಕ್ಕೆ ಬಂದಿದ್ದೀವಿ ಅಂತ ಯಾರದು ಹೋಗಿ ಹೋಗಿ ಅಂತ ಹೇಳಿದ್ರು. ಅಯ್ಯೋ ದೇವರೇ, ನನಗಂತೂ ಫುಲ್ ಭಯ ಆಗೋಗ್ಬಿಟ್ಟಿತ್ತು. ನೋಡಿ ನವಿಲು ಕಾಣಿಸ್ತಿದೆ ಅಲ್ಲ, ತುಂಬ ನವಿಲಿದೆ ಊರಲ್ಲಂತೂ. ಮತ್ತು ನಮ್ಮ ಎದುರುಗಡೆ ಮನೆಯವರು ಒಂದು 9 ದೇವರು ಕಟ್ಸಿದ್ರಪ್ಪ. ತುಂಬ ಚೆನ್ನಾಗಿತ್ತು. ಮನೆಯಲ್ಲೇ ಅಷ್ಟು ದೇವ್ರನ್ನ ಮನೆಯಲ್ಲೇ ಕೂರಿಸಿದ್ರು. ಮತ್ತು ಅವರು ನೆಕ್ಸ್ಟ್ ದಿನ
ಮರಿ ಕುಯ್ದಿದ್ರು, 9 ಮರಿ ಕುಯ್ದಿದ್ರು. ಅವ್ರು 9 ಮರಿನೋ ಕುರಿನೋ ಏನೋ ಕುಯ್ದಿದ್ರು ಒಟ್ಟಿನಲ್ಲಿ. ಅವ್ರ ಮನೆಯಲ್ಲೂ ತಿಂದು, ಮತ್ತು ಅದು ನಮ್ಮ ಪಕ್ಕದಲ್ಲಿರೋರು ನಮ್ಮ ಅಜ್ಜಿ, ಮತ್ತು ಯೆಲ್ಲೋ ಕಲರ್ ಸ್ಯಾರಿ ನಮ್ಮ ಅಜ್ಜಿಯವರ ತಂಗಿ. ಮತ್ತು ಇದು ಸೋಮ ಕೊಡಿಸ್ತಿದ್ರು. ಈ ದೇವರು ಚಾಟಿಯಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಮ್ಮಮ್ಮ ಕರೆದು ವೀಡಿಯೋ ಮಾಡ್ಕೊಬಾಕವನ ಅಂತ. ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ದೇವ್ರ ಹತ್ರ ಓಡಿಸ್ಕೊ ಅಂತ ಎಲ್ಲರೂ ಕಳಿಸ್ತಿದ್ರು. ನನಗೆ ಆಗ್ತಾನೆ ಇದ್ದೆ ಎದ್ದು ಬಂದಿದ್ದೀನಿ, ಏನಂತ ನನಗೆ ಐಡಿಯಾನೇ ಇಲ್ಲ. ಆಮೇಲೆ ಪಟ್ ಅಂತ ಒಂದು ಕೊಟ್ಟು, ಬಿದ್ದಿಲ್ಲ ಅಂತ ಇನ್ನೊಂದು ಸತಿ ಬೇರೆ ಕೊಟ್ಟು, ಎರಡು ಸತಿ ಬಿಟ್ಟು. ಇದು ಆಕ್ಚುಲಿ ಚೆನ್ನಾಗಿರೋದು. ಏಟು ಅದು ಆ್ಯಕ್ಚುಲಿ ಒಳ್ಳೇದಂತೆ, ದೃಷ್ಟಿ ಭಯ ಎಲ್ಲ ಹೋಗುತ್ತಂತೆ. ಕೊನೆಗೂ ನಮ್ಮಮ್ಮ ಓಡಿಸೇ ಬಿಟ್ಟರು. ಆವಾಗ ಚೂರು ಏಟಾಗುತ್ತೆ ಅಷ್ಟೆ. ಮತ್ತು ರಾತ್ರಿ ಆರ್ಕೆಸ್ಟ್ರಾ ಕೂಡ ಹಿಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ಎಲ್ಲ ನೋಡಿ ರಾತ್ರಿ ಎಲ್ಲ ನಡೀತಿತ್ತು. ಒಂದು 2-3 ಅವರ್ ನಡೀತು ಅಷ್ಟೇ, 12 ಗಂಟೆ ತನಕ ನೋಡಿ. ಆ ಊರಿನ ಅಧ್ಯಕ್ಷರನ್ನು ಕೂಡ ಕರೆಸಿದ್ರು. ನಾವು ಅಷ್ಟೋ ತನಕ ಎಲ್ಲ ಇರಲಿಲ್ಲ. ಸ್ವಲ್ಪ ಹೊತ್ತು ನೋಡಿ ಹೋಗಿ ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಿಂದ್ಕೊಂಡು ವಾಪಸ್ ನಮ್ಮ ಮನೆಗೆ ಬಂದ್ವಿ. ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಮರಿಬೇಡಿ. ಬಾಯ್.